ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯವರೇ, ಮಿಥುನ ರಾಶಿಯು ರಾಶಿ ಚಕ್ರದ 3ನೇ ರಾಶಿಯಾಗಿದ್ದು ಇದು ವಾಯುತತ್ವ, ಏರ್ ಎಲಿಮೆಂಟ್ ಮತ್ತು ದ್ವಿಸ್ವಭಾವದ ರಾಶಿ. ಇದರ ಅಧಿಪತಿ ಬುದ್ಧಿವಂತಿಕೆಯ ಕಾರಕನಾದ ಬುಧ. ಇವರು ಸಂಕೇತ ಅವಳಿಗಳು, ದ ಟ್ವಿನ್ಸ್. ಇವ್ರದ್ದು ದ್ವಂದ್ವ ವ್ಯಕ್ತಿತ್ವ, ಅವಳಿಗಳ ಸಂಕೇತ ಆಗಿರೋದ್ರಿಂದ ಇವರಲ್ಲಿ ಯಾವಾಗಲೂ ಕೂಡ 2 ರೀತಿಯ ವ್ಯಕ್ತಿತ್ವಗಳಿರುತ್ತೆ. ಒಂದು ಕ್ಷಣ ಉತ್ಸಾಹ ಆಗಿದ್ರೆ ಇನ್ನೊಂದು ಕ್ಷಣ ಗಂಭೀರವಾಗಿರ್ತಾರೆ. ಇವರನ್ನು ಅರ್ಥ ಮಾಡಿಕೊಳ್ಳೋದು ಅಷ್ಟು ಸುಲಭವಲ್ಲ. ಇವರು ಅಪ್ರತಿಮ ಸಂವಹನಕಾರರಾಗಿರ್ತಾರೆ. ಮಿಥುನ ರಾಶಿಯವರು ಮಾತಿನ ಮಲ್ಲರು. ಎಂಥವರನ್ನು ಕೂಡ ತಮ್ಮ ಮಾತಿನಿಂದ ಮರಳು ಮಾಡುವ ಶಕ್ತಿ ಇವರಲ್ಲಿ ಇರುತ್ತೆ. ಆಸೆ ಪ್ರಜ್ಞೆ ಇವರ ಜನ್ಮಜಾತ ಗುಣ. ಕುತೂಹಲ ಮತ್ತು ಚುರುಕುತನ. ಇವರಿಗೆ ಎಲ್ಲವನ್ನೂ ತಿಳಿಯಬೇಕೆಂಬ ಕುತೂಹಲ ಹೆಚ್ಚು. ಹೊಸ ವಿಷಯಗಳನ್ನು ಕಲಿಯೋದು, ಪ್ರಪಂಚ ಸುತ್ತೋದು ಅಂದರೆ ಇವರಿಗೆ ತುಂಬಾ ಇಷ್ಟ. ಇನ್ನು ಎರಡನೇದಾಗಿ ಇವರ ವೃತ್ತಿ ಜೀವನ, ಆರ್ಥಿಕ ಸ್ಥಿತಿ, ಕೆರಿಯರ್ ಆ್ಯಂಡ್ ಫೈನಾನ್ಸ್. ಬುಧನ ಅನುಗ್ರಹ ಇರೋದರಿಂದ ಇವರು ಬೌದ್ಧಿಕ ಕೆಲಸದಲ್ಲಿ ಹೆಚ್ಚು ಯಶಸ್ಸು ಕಾಣ್ತಾರೆ. ವೃತ್ತಿ ಆಯ್ಕೆ, ಪತ್ರಿಕೋದ್ಯಮ, ಬರವಣಿಗೆ, ಶಿಕ್ಷಕ ವೃತ್ತಿ, ಮಾರ್ಕೆಟಿಂಗ್, ಸಾಫ್ಟ್ವೇರ್ ಇಂಜಿನಿಯರಿಂಗ್, ವಕೀಲಿ ವೃತ್ತಿ ಮತ್ತು ವ್ಯಾಪಾರದಲ್ಲಿ ಇವರು ಅದ್ಭುತವಾಗಿ ಮಿಂಚುತ್ತಾರೆ. ಒಂದೇ ಸಮಯದಲ್ಲಿ 2 ಕೆಲಸಗಳನ್ನು ಮಾಡುವ ಮಲ್ಟಿ ಟಾಸ್ಕಿಂಗ್ ಸಾಮರ್ಥ್ಯ ಇವರಿಗೆ ಇರುತ್ತೆ. ಆರ್ಥಿಕತೆ ಹೇಳೋದಾದರೆ ಇವರು ಹಣ ಸಂಪಾದನೆಗೆ ಹೊಸ ಹಾದಿಗಳನ್ನು ಹುಡುಕ್ತಾರೆ. ಆದರೆ ಇವರಲ್ಲಿ ಹಣ ಉಳಿಸುವ ಗುಣ ಸ್ವಲ್ಪ ಕಡಿಮೆ ಇರುತ್ತೆ. ಕೈಯಲ್ಲಿ ಹಣ ಬಂದ ತಕ್ಷಣ ಅದನ್ನು ಯಾವುದಾದ್ರೂ ಹೊಸ ಗ್ಯಾಜೆಟ್ ಅಥವಾ ಪ್ರವಾಸಕ್ಕೆ ಖರ್ಚು ಮಾಡಿಬಿಡ್ತಾರೆ. ಇನ್ನು ಇವ್ರಿಗಿರೋ ಸವಾಲು ಏನು? ಇವರಿಗೆ ಒಂದು ಕೆಲಸಕ್ಕೆ ಅಂಟಿಕೊಳ್ಳೋದು ಕಷ್ಟ. ಬೇಗನೆ ಬೋರ್ ಆಗುವ ಸ್ವಭಾವ ಇರೋದರಿಂದ ಕೆಲಸಗಳನ್ನು ಅರ್ಧಕ್ಕೆ ಬಿಡುವ ಸಾಧ್ಯತೆ ಇರುತ್ತೆ. ಇನ್ನು ಮೂರನೇದಾಗಿ ಪ್ರೇಮ ಮತ್ತು ಸಾಮಾಜಿಕ ಜೀವನ, ರಿಲೇಷನ್ಶಿಪ್ ಹೆಂಗಿರುತ್ತೆ? ಮಿಥುನ ರಾಶಿಯವರು ಸಾಮಾಜಿಕವಾಗಿ ತುಂಬ ಸಕ್ರಿಯ ಆಗಿರ್ತಾರೆ. ಸಂಗಾತಿಯಾಗಿ ಇವರು ದೈಹಿಕ ಆಕರ್ಷಣೆಗಿಂತ ಬೌದ್ಧಿಕ ಆಕರ್ಷಣೆಗೆ, ಇಂಟೆಲೆಕ್ಚುಯಲ್ ಅಟ್ರಾಕ್ಷನ್ಗೆ ಇವರು ಹೆಚ್ಚು ಬೆಲೆಯನ್ನು ನೀಡ್ತಾರೆ. ತಮ್ಮಂತೆಯೇ ಬುದ್ಧಿವಂತ ಮತ್ತು ಲವಲವಿಕೆಯಿಂದ ಇರುವ ಸಂಗಾತಿಯನ್ನು ಇವರು ಇಷ್ಟಪಡ್ತಾರೆ. ಇನ್ನು ಇವರ ದೌರ್ಬಲ್ಯ ಏನು ಅಂದರೆ ಸಂಬಂಧಗಳಲ್ಲಿ ಇವರು ಬೇಗನೆ ನಿರ್ಧಾರಗಳನ್ನು ಬದಲಿಸ್ತಾರೆ. ಇವರ ಫ್ಲರ್ಟಿಂಗ್ ಗುಣದಿಂದಾಗಿ ಸಂಗಾತಿಗೆ ಕೆಲವೊಮ್ಮೆ ಅಸುರಕ್ಷಿತ ಭಾವನೆ ಮೂಡಬಹುದು. ಇವರಿಗೆ ಹೊಂದಾಣಿಕೆ ಆಗುವ ರಾಶಿಗಳು ತುಲಾರಾಶಿ, ಕುಂಭ ಮತ್ತು ಮೇಷರಾಶಿಯವರೊಂದಿಗೆ ಇವರ ಹೊಂದಾಣಿಕೆ ಚೆನ್ನಾಗಿರುತ್ತೆ. 4ನೇದಾಗಿ ಹೆಲ್ತ್ ಅವೇರ್ನೆಸ್, ಆರೋಗ್ಯದ ಕಾಳಜಿ. ಮಿಥುನ ರಾಶಿಯು ದೇಹದ ಈ ಭಾಗಗಳನ್ನು ನಿಯಂತ್ರಿಸುತ್ತೆ. ಶ್ವಾಸಕೋಶ ಮತ್ತು ಕೈಗಳು. ಇವರಿಗೆ ಉಸಿರಾಟದ ತೊಂದರೆ, ಅಸ್ಮಾ ಅಥವಾ ನರಗಳ ದೌರ್ಬಲ್ಯ ಕಾಣುವ ಸಾಧ್ಯತೆ ಇರುತ್ತೆ. ಇನ್ನು ಮಾನಸಿಕ ಆರೋಗ್ಯ ಹೇಳೋದಾದರೆ ಅತಿಯಾದ ಆಲೋಚನೆ ಮತ್ತು ಯಾವಾಗಲೂ ಕೂಡ ಏನನ್ನಾದರೂ ಮಾಡ್ತಿರ್ಬೇಕೆಂಬ ಹಂಬಲದಿಂದಾಗಿ ಇವರಿಗೆ ಬೇಗನೆ ಮಾನಸಿಕ ಆಯಾಸ ಉಂಟಾಗುತ್ತೆ. ನಿದ್ರಾಹೀನತೆ ಇವರನ್ನು ಕಾಡಬಹುದು. ಪ್ರಾಣಾಯಾಮ ಮತ್ತು ಧ್ಯಾನ ಮಾಡುವುದು ಇವರ ಚಂಚಲ ಮನಸ್ಸನ್ನು ಶಾಂತಗೊಳಿಸಲು ಅತ್ಯಂತ ಅವಶ್ಯಕ. 5ನೇದಾಗಿ ಮಿಥುನ ರಾಶಿಯವರು ದೂರ ಮಾಡಬೇಕಾದ 5 ಪ್ರಮುಖ ದೌರ್ಬಲ್ಯಗಳು. ಚಂಚಲ ಮನಸ್ಸು. ಇವರ ಮನಸ್ಸು ಕೋತಿಯಂತೆ ಒಂದು ಕಡೆ ನಿಲ್ಲೋದಿಲ್ಲ. ಯಾವುದಾದ್ರೂ ಒಂದು ಗುರಿಯ ಮೇಲೆ ಸ್ಥಿರವಾಗಿ ನಿಲ್ಲುವುದನ್ನು ಕಲಿಬೇಕು. ಅತಿಯಾದ ಮತ್ತು ಕೆಲವೊಮ್ಮೆ ಬೇರೆಯವರಿಗೆ ಮಾತನಾಡಲು ಅವಕಾಶ ಕೊಡೋದೇ ಇಲ್ಲ, ತಾವೇ ಮಾತನಾಡ್ತಾ ಇರ್ತಾರೆ. ಕೇಳಿಸಿಕೊಳ್ಳುವ ಗುಣ ಬೆಳೆಸಿಕೊಳ್ಳೋದು ಒಳ್ಳೆಯದು. ಇನ್ನು ಅರ್ಧಕ್ಕೆ ಬಿಡುವ ಕೆಲಸ. ಆರಂಭಿಸಿದ ಕೆಲಸವನ್ನು ಪೂರ್ಣಗೊಳಿಸುವ ಸಂಕಲ್ಪ ಮಾಡಬೇಕು. ಇನ್ನು ತೀರ್ಪು ನೀಡೋದು, ವಿಷಯವನ್ನು ಪೂರ್ತಿಯಾಗಿ ತಿಳಿಯದೆ ತರಾತುರಿಯಲ್ಲಿ ತೀರ್ಮಾನಕ್ಕೆ ಬರೋದು ಇವರ ದೊಡ್ಡ ತಪ್ಪಾಗಿರುತ್ತೆ. ಗಾಸಿಪ್, ಬೇರೆಯವರ ಬಗ್ಗೆ ಮಾತನಾಡುವ ಗುಣ ಇವರ ಗೌರವವನ್ನು ಕಡಿಮೆ ಮಾಡ್ಬೋದು. 6ನೇದಾಗಿ ಅದೃಷ್ಟ ಮತ್ತು ಪರಿಹಾರ ಮಾರ್ಗಗಳು, ರೆಮಿಡೀಸ್. ಮಿಥುನ ರಾಶಿಯವರು ಯಶಸ್ಸು ಕಾಣಲು ಈ ಕೆಳಗಿನವುಗಳನ್ನು ಪಾಲಿಸಬೇಕಾಗುತ್ತೆ. ಬುಧನ ಆರಾಧನೆ. ಪ್ರತಿ ಬುಧವಾರದಂದು ಗಣೇಶನ ದೇವಸ್ಥಾನಕ್ಕೆ ಭೇಟಿ ನೀಡಿ ಗರಿಕೆ ಅರ್ಪಿಸೋದು ಅತ್ಯಂತ ಶುಭದಾಯಕ. ಹಸಿರು ಬಣ್ಣ. ಇವರಿಗೆ ಹಸಿರು ಬಣ್ಣ ತುಂಬ ಅದೃಷ್ಟ ತರುತ್ತೆ. ಬುಧವಾರದಂದು ಹಸಿರು ಬಣ್ಣ ಧರಿಸೋದು ಅಥವಾ ಹಸಿರು ಬಣ್ಣದ ಕರವಸ್ತ್ರ ಇಟ್ಟುಕೊಳ್ಳೋದು ಒಳ್ಳೆಯದು. ಇನ್ನು ಮಂತ್ರ. ಪ್ರತಿ ದಿನ ಓಂ ಭೂಂ ಬುಧಾಯ ನಮಃ ಮಂತ್ರವನ್ನು ಪಠಿಸಿ ಮತ್ತು ದಾನ. ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಓದಿಗೆ ಸಂಬಂಧಿಸಿದ ವಸ್ತುಗಳನ್ನು ದಾನ ಮಾಡೋದು ನಿಮ್ಮ ಜ್ಞಾನ ಮತ್ತು ಸಮೃದ್ಧಿಯನ್ನು ಹೆಚ್ಚಿಸುತ್ತೆ. ನಿಮ್ಮ ಅದೃಷ್ಟದ ಸಂಖ್ಯೆ 5 ಆಗಿರುತ್ತೆ. ಇನ್ನು ಕೊನೆಯದಾಗಿ ಹೇಳೋದಾದರೆ ಮಿಥುನ ರಾಶಿಯವರು ಜಗತ್ತಿನ ಮಾಹಿತಿ ಕೇಂದ್ರಗಳು ಅಂತಾನೆ ಕರಿಬಹುದು.
ನಿಮ್ಮ ಬುದ್ಧಿವಂತಿಕೆಯನ್ನು ಒಂದು ನಿರ್ದಿಷ್ಟ ಗುರಿಯತ್ತ ಹರಿಸಿದ್ದೇ ಆದರೆ ನೀವು ಅಸಾಧ್ಯವಾದ ಎಲ್ಲ ಕೂಡ ಅಸಾಧ್ಯ ಅಂತೇನು ಹೇಳ್ತಾರೆ ಅದೆಲ್ಲ ಕೂಡ ಸಾಧನೆ ಮಾಡ್ತೀರಾ. ಇನ್ನು ನಿಮ್ಮ ಜನ್ಮ ನಕ್ಷತ್ರಗಳು ಮೃಗಶಿರ, ಆರಿದ್ರ ಅಥವಾ ಪುನರ್ವಸು ಆಧಾರದ ಮೇಲೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಂದರೆ ಕಮೆಂಟ್ ಮಾಡಿ ಮತ್ತು ನಿಮ್ಮ ಜನ್ಮ ನಕ್ಷತ್ರ ಯಾವುದು ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು.